ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಜಗತ್ತಿನಲ್ಲಿ ಪದೇ 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 ಅಧ್ಯಯನಕ್ಕೆ ಒಳಗಾಗುವ ಬೃಹತ್ ಮಹತ್ ಗ್ರಂಥಗಳಲ್ಲಿ ಒಂದು ಭಗವದ್ಗೀತೆ. ಭಗವದ್ಗೀತೆಯ ಬಗ್ಗೆ ಎಷ್ಟು ಒಳ್ಳೆಯ ಮಾತುಗಳು ಇವೆಯೋ ಅಷ್ಟೇ ಟೀಕೆಗಳು ಸಹ ಉಂಟು. ಭಗವದ್ಗೀತೆ ವಾಸ್ತವದಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆಯಲೇ ಇಲ್ಲ. 700 ಶ್ಲೋಕಗಳನ್ನು ಹೇಳುವಷ್ಟು ಸಮಯ ಇತ್ತ. 700 ಶ್ಲೋಕಗಳನ್ನು ಕೃಷ್ಣ ಹೇಳಿದ್ರು ಅದನ್ನು ಕೇಳಿ ಅರ್ಥ ಮಾಡಿಕೊಳ್ಳುವಷ್ಟು ತಾಳ್ಮೆ ಅರ್ಜುನನಿಗೆ ಇತ್ತ. ಅಲ್ಲಿಯವರೆಗೆ ಸೈನಿಕರು ಏನು ಮಾಡ್ತಾ ಇದ್ರು? ವಾಸ್ತವದಲ್ಲಿ ಯಾರೋ ಇದನ್ನು ಬರೆದು ಅದನ್ನು ವ್ಯಾಸರ ಹೆಸರಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ವ್ಯಾಸರ ಬರಹವೇ ಅಲ್ಲ. ಹೀಗೆ ಅನೇಕ ಟೀಕೆಗಳು ಉಂಟು ಭಗವದ್ಗೀತೆಯ ಬಗ್ಗೆ. ಅದು ಬೇರೆ ವಿಚಾರ. ಆದರೆ ಭಗವದ್ಗೀತೆ ಅನ್ನೋದು ಜಗತ್ತಿನ ಅನೇಕ ಮಹನೀಯರನ್ನು, ವಿಶೇಷವಾಗಿ ವಿಜ್ಞಾನಿಗಳ ಮೇಲೆ ಅಪಾರ ಪ್ರಭಾವ ಬೀರಿ, ವಿಜ್ಞಾನಿಗಳು ಮಾತ್ರವಲ್ಲ ಶ್ರೀ ಸಾಮಾನ್ಯರ ಮೇಲೂ ಸಹ ಪ್ರಭಾವವನ್ನು ಬೀರ್ತಾ ಬಂದಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಗವದ್ಗೀತೆ ಅಂದು ಕೂಡಲೇ ಅನೇಕ ಜನ ತಮಗೆ ಸರಿ ಕಂಡದ್ದನ್ನು ಕೃಷ್ಣ ಏನು ಹೇಳ್ತಿದ್ದಾನೆ, ಹೀಗೆಯೇ ಹೇಳ್ತಿದ್ದಾನೆ ಅವನು ಅಂತ ಭಾವಿಸ್ಕೊಂಡು ಬರೀತಾ ಹೋಗ್ತಾರೆ. ಮಹಾತ್ಮ ಗಾಂಧೀಜಿಯವರು ಸಹ ಗೀತೆಯ ಬಗ್ಗೆ ಬರೀತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಈ ಕೃಷ್ಣನ ಆಶಯ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಹೆಚ್ಚು ಕಡಿಮೆ 6 ಜನ ಅಂಧರು ಆನೆಯ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಹೋದ್ರಲ್ಲ, ಹಾಗಿದೆಯೇನೋ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಓರ್ವ ಗೃಹಿಣಿಯಾಗಿ ಡಾಕ್ಟರ್ ವಿ ಶ್ರೀಮತಿ ಅವರು ಶ್ರೀ ಗೀತಾಮೃತಂ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ. ಗೀತಾಮೃತಂ. ಡಾಕ್ಟರ್ ವಿ ಶ್ರೀಮತಿ ಅವರು ಸಂಸ್ಕೃತ ಉಪನ್ಯಾಸಕಿ, ದೇವರಾಜ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈಸೂರಲ್ಲಿ ವೃತ್ತಿನಿರತರಾಗಿದ್ದಾರೆ. ಅವರು ಇವರ ಮೇಲೆ ಈ ಭಗವದ್ಗೀತೆ ಅಪಾರವಾದ ಪ್ರಭಾವ ಬೀರುತ್ತೆ. ಹಾಗಾಗಿ ಅವರು ಯಥಾ ಪ್ರಕಾರ ಸಂಸ್ಕೃತ ಶ್ಲೋಕವನ್ನು ಕೊಟ್ಟು ಅದರ ಕನ್ನಡ ಅನುವಾದವನ್ನು ಕೊಡ್ತಾರೆ. ಇದು ಎಲ್ಲ ಭಗವದ್ಗೀತೆ ಕೃತಿಗಳಲ್ಲೂ ಸಿಗುತ್ತೆ. ಆದರೆ ನಂತರ ಬರೆಯುವಂಥ ತಮ್ಮ ಅನಿಸಿಕೆಗಳು ಏನಿವೆ ಅಲ್ಲಿ ಸ್ವಂತಿಕೆಯನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಅರ್ಜುನ ಹೇಳ್ತಾನೆ, ಕೃಷ್ಣ, ಈ ಜಯದಿಂದ, ಈ ರಾಜ್ಯದಿಂದ ನನಗೆ ಯಾವುದೇ ರೀತಿ ಸುಖ ಸಿಗೋಲ್ಲ, ನನಗದರ ಅಪೇಕ್ಷೆ ಇಲ್ಲ. ಗೋವಿಂದ, ಈ ರಾಜ್ಯದಿಂದ, ಈ ಭೋಗಗಳಿಂದ, ಈ ಜೀವದಿಂದ ನನಗೇನು ಪ್ರಯೋಜನ? ಬಂಧುಗಳನ್ನು ಕೊಂದು ವಿಜಯವನ್ನು ಪಡೆಯುವುದರಲ್ಲಿ ಯಾವ ಆನಂದವಿದೆ? ಅಂತಹ ಭೋಗ ಜೀವನವನ್ನು ನೆಮ್ಮದಿಯಿಂದ ಬಾಳಬಹುದೇ? ಹೀಗೆಲ್ಲ ಹೇಳ್ತಾ ಹೇಳ್ತಾ ತನ್ನ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಇದನ್ನು ವಿಷಾದ ಯೋಗ ಅಂತಲೇ ಕರೀತಾರೆ. 18 ಅಧ್ಯಾಯಗಳಲ್ಲಿ ಒಂದಿದು. ಆದರೆ ಇಲ್ಲಿ ಯಾಕೆ ಬೇಡ ಅಂತ ಹೇಳ್ತಾನೆ ಯುದ್ಧ? ಅರ್ಜುನನ ಮನಸ್ಸಲ್ಲಿ ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನು ಶ್ರೀಮತಿಯವರು ಪಟ್ಟಿ ಮಾಡ್ತಾರೆ. ಇದು ಬಹಳ ಮುಖ್ಯ ಆಗುತ್ತೆ. ಅವನ ಮನಸ್ಸಲ್ಲಿ ಏನೇನು ಕಂಡು ಬಂದಿತ್ತು? ಸ್ವಜನ ಹತ್ಯೆಯಿಂದ ಶ್ರೇಯಸ್ಸಾಗುವುದಿಲ್ಲ, ನನಗೆ ವಿಜಯ ಬೇಕಿಲ್ಲ, ರಾಜ್ಯಕ್ಕೂ ಭೋಗಕ್ಕೂ ಏನು ಬೆಲೆ ಇದೆ, ಬಂಧುಗಳನ್ನು ಕೊಂದು ನಾನು ಬದುಕಿ ಏನು ಪ್ರಯೋಜನ, ಯುದ್ಧದಿಂದ ಪಾಪ ಮಾಡಿದಂತಾಗುತ್ತದೆ, ರಾಜ್ಯವೆಂಬ ಲೋಭಕ್ಕೆ ತುತ್ತಾದ ಹಾಗೆ ಆಗುತ್ತದೆ, ಕುಲಕ್ಷಯಕ್ಕೆ ಕಾರಣವಾದ ದೋಷ ಉಂಟಾಗುತ್ತದೆ, ಮಿತ್ರದ್ರೋಹ ಮಾಡಿದ ಪಾಪ ಉಂಟಾಗುತ್ತದೆ, ಕುಲ್ಮಗಳು ಹಾಳಾಗುತ್ತವೆ, ಲೋಕದಲ್ಲಿ ಅಧರ್ಮವು ಪ್ರಬಲವಾಗುತ್ತದೆ, ಗೃಹಿಣಿಯರು ಅಧರ್ಮದೆಡೆಗೆ ಸಾಗುತ್ತಾರೆ, ಜಾತಿ ಕುಲಗಳ ಬೆರಕೆಯುಂಟಾಗುತ್ತೆ, ಇಂತಹ ಬೆರಕೆಯಿಂದ ನರಕ ಪ್ರಾಪ್ತಿಯಾಗುತ್ತೆ, ಪಿತೃದೇವತೆಗಳು ಅಧಃಪತನರಾಗುತ್ತಾರೆ. ಹೀಗೆ 16 ಕಾರಣಗಳನ್ನು ವಿವರಿಸ್ತಾರೆ. ಇದು ಈ ಪುಸ್ತಕದ ಹೆಚ್ಚುಗಾರಿಕೆ. ಅರ್ಜುನನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕಾದ್ರೆ ಪರಕಾಯ ಪ್ರವೇಶವನ್ನೇ ಮಾಡಬೇಕಾಗುತ್ತೆ. ಆತನ ಸ್ಥಾನದಲ್ಲಿ ನಮ್ಮನ್ನು ಕಲ್ಪಿಸಿಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಅಂತಹ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಡಾಕ್ಟರ್ ವಿ ಶ್ರೀಮತಿ ಅವರು. ಶ್ರೀ ಗೀತಾಮೃತಂ ಖಂಡಿತ ನಾವೆಲ್ಲ ಒಮ್ಮೆ ಓದಬಹುದಾದಂಥ ಕೃತಿ. ಇಂತಹ ಉತ್ತಮ ಕೃತಿಯನ್ನು ಕೊಟ್ಟಂಥ ಡಾಕ್ಟರ್ ಶ್ರೀಮತಿ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಂಜು ಯಾದವ್ ಎಸ್ ಜಿ.
ಮೂಲತಃ ಚಿತ್ರದುರ್ಗದವನು. ನಾನು ಈಗ ನೆಲಮಂಗಲದಲ್ಲಿ ವಾಸವಾಗಿದ್ದೇನೆ. ನಾನು BMCRI ಮೈಕ್ರೋಬಯಾಲಜಿ ವಿಭಾಗದಲ್ಲಿ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮತ್ತು ಕನ್ನಡ ಹಿಂದಿ ಭಾಷೆಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ಬೊನ್ಸಾಯಿ ಗಿಡಗಳನ್ನು ಬೆಳೆಸುವುದು, ಮಕ್ಕಳಿಗೆ ಪಾಠ ಹೇಳಿಕೊಡುವುದು ಮತ್ತು ರುಚಿಕಟ್ಟಾಗಿ ಅಡುಗೆಯನ್ನು ಮಾಡುವುದು ನನಗೆ ಹವ್ಯಾಸ. ತುಂಬ ಸಂತೋಷ. ಮಂಜು ಯಾದವ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿಜಯಲಕ್ಷ್ಮಿ ಕಾರಂತ್ ಅಂತ ಹೇಳಿಬಿಟ್ಟು ನಾನು ಗೃಹಿಣಿ. ಬೆಂಗಳೂರಿನ ಬಾಪೂಜಿ ನಗರದಿಂದ ಬಂದಿದ್ದೇನೆ. ನನ್ನ ಮುಖ್ಯವಾದ ಹವ್ಯಾಸಗಳಂದರೆ 5 ವರ್ಷದೊಳಗಿನ ಸಣ್ಣ ಮಕ್ಕಳೊಂದಿಗೆ ನನಗೆ ಒಡನಾಟ ಅಂದರೆ ತುಂಬ ಅಚ್ಚುಮೆಚ್ಚು. ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು, ಹಾಡನ್ನು ಕೇಳುವುದು, ಹಾಡನ್ನು ಹಾಡುವುದು ಹಾಗೂ ದಿನಪತ್ರಿಕೆ ಹಾಗೂ ಪುಸ್ತಕಗಳನ್ನು ಓದುವುದು ನನ್ನ ಮೆಚ್ಚಿನ ಹವ್ಯಾಸವಾಗಿದೆ. ವಿಜಯಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ರಾಚನ್ ಅವರಂತ. ನಾನು ಮೂಲತಃ ಬೆಳಗಾಂ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹನ್ನಿಕೇರಿ ಗ್ರಾಮದವನು. ಪ್ರಸ್ತುತ ಬೆಂಗಳೂರಿನ ರಾಜ್ಯಪಾಲರ ಸಚಿವಾಲಯದ ಕಿರಿಯ ಸಹಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ವಾಲಿಬಾಲ್ ಮತ್ತು ಕ್ರಿಕೆಟ್ ಆಡುವುದು ನನಗೆ ತುಂಬ ಇಷ್ಟ. ಮಲ್ಲಿಕಾರ್ಜುನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ತಿರುವುಗಳ ಅರಿವು. ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪಲಾಶಿಕ ತಾಮ್ರಶಾಸನಗಳು ಎಲ್ಲಿ ದೊರೆತಿವೆ? ಆಯ್ಕೆಗಳನ್ನು ನೋಡೋಣ. ಹಲಸಿ, ಲಕ್ಕವಳ್ಳಿ, ಗುಡ್ನಾಪುರ, ಚಂದ್ರವಳ್ಳಿ. ಮೊದಲಿಗೆ ಮಂಜು ಯಾದವ್, ಆನಂತರ ಮಲ್ಲಿಕಾರ್ಜುನ್. ಚಂದ್ರವಳ್ಳಿ ಆಯ್ಕೆ 4. ಮಲ್ಲಿಕಾರ್ಜುನ್ ಲಕ್ಕವಳ್ಳಿ ಆಯ್ಕೆ 2. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹಲಸಿ ಆಗಿತ್ತು. ಕ್ರಿಸ್ತಶಕ 500ರ ಕಾಲದ ಕದಂಬರ ಹರಿವರ್ಮನಿಗೆ ಸಂಬಂಧಪಟ್ಟಿದ್ದಂತೆ ಈ ತಾಮ್ರಪತ್ರಗಳು ಒಂದು ಗುಚ್ಛ ನಮಗೆ ದೊರೆತಿದೆ. 1850ರಲ್ಲಿ ಹಲಸಿ ಅಂತಕ್ಕಂಥ ಸ್ಥಳ ಏನಿದೆ ಅದರ ಹತ್ತಿರದಲ್ಲಿ ಚಕ್ರತೀರ್ಥ ಅಂತ ಒಂದು ಪ್ರದೇಶ. ಆ ಚಕ್ರತೀರ್ಥದಲ್ಲಿ ಮಣ್ಣಲ್ಲಿ ಹೂತು ಹೋಗಿತ್ತಂತೆ ಈ ತಾಮ್ರ ಪತ್ರಗಳೆಲ್ಲ. ಅದು ಗೊತ್ತಾಗಿ ಅದನ್ನು ತೆಗೆದು ಶುದ್ಧೀಕರಿಸಿ ಅದನ್ನು ಓದಿದ್ದಾರೆ. ಓದಿದ ಮೇಲೆ ಅದು ಕಾಕುಸ್ಥವರ್ಮ, ರವಿವರ್ಮ, ಹರಿವರ್ಮ ಮುಂತಾದ ಕದಂಬರ ಅರಸರು ಏನಿದ್ದಾರೆ ಅವರು ನೀಡಿದಂತಹ ದಾನ ಧರ್ಮಗಳ ವಿವರ ಏನಿದೆ ಅದೆಷ್ಟೋ ಮಾಹಿತಿ ದೊರೆಯುತ್ತಂತೆ ಈ ಹಲಸಿಯ ಪಲಾಶಿಕ ತಾಮ್ರಶಾಸನಗಳಲ್ಲಿ. ಮುಂದಿನ ಪುಸ್ತಕ ಆವರ್ತ. ಆಶಾ ರಘು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಜುಲೈ 20 ಕ್ರಿಸ್ತಪೂರ್ವ 326ರಂದು ಅಲೆಕ್ಸಾಂಡರ್ ದ ಗ್ರೇಟ್ ಹುಟ್ಟಿದಾಗ ಯಾವ ಘಟನೆ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಕುಫು ಪಿರಮಿಡ್ ಉದ್ಘಾಟನೆ, ಮೆಡಿಟರೇನಿಯನ್ ಸಮುದ್ರದಲ್ಲಿ ಸುನಾಮಿ, ಆರ್ಟೆಮಿಸ್ ದೇವಾಲಯ ಭಸ್ಮ, ಬರಗಾಲ. ಮೊದಲಿಗೆ ಮಂಜು ಯಾದವ್, ಆನಂತರ ವಿಜಯಲಕ್ಷ್ಮಿ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಸುನಾಮಿ ಅಂತ ಹೇಳ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಆಯ್ಕೆ 2. ಅದೇ ಉತ್ತರವಾ? ಉತ್ತರವನ್ನು ನೋಡು. ಆರ್ಟೆಮಿಸ್ ದೇವಾಲಯ ಭಸ್ಮ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಫಿಸಸ್ ಅಂತ ಒಂದು ನಗರ, ಪ್ರಾಚೀನ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ಈ ಈಫಿಸಿಸ್ ನಗರ. 356ರಲ್ಲಿ ಹೆರೋಸ್ಟ್ರಾಟಸ್ ಈ ಒಂದು ನಗರವನ್ನು ಸುಡ್ತಾನೆ ಆತ. ಯಾಕೆ ಸುಡ್ತಾನೆ ಅಂದರೆ ಅವನಿಗೆ ಇತಿಹಾಸದಲ್ಲಿ ಪ್ರಖ್ಯಾತನಾಗಬೇಕು ಅಂತ ಆಸೆ. ಪ್ರಖ್ಯಾತರಾಗಬೇಕಾದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ. ಆಗೇನು ಮಾಡೋದು? ಕೆಟ್ಟ ಕೆಲಸ ಮಾಡೋದು, ಪ್ರಖ್ಯಾತಿಯನ್ನು ಪಡೆಯೋದು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ಗೋಡ್ಸೆ ಕೊಲ್ಲುವುದನ್ನು ಕ್ಷಮಿಸೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೊಲೆಯುವುದರ ಮೂಲಕ ಗೋಡ್ಸೆಯನ್ನು ಇವತ್ತು ನಾವು ನೆನೆಸ್ಕೋತಾ ಇದ್ದೇವೆ. ಹಾಗೆಯೇ ಈ ಒಂದು ದೇವಾಲಯಕ್ಕೆ ಬೆಂಕಿಯನ್ನು ಹಚ್ಚಿ ಆತ ನಾಶ ಮಾಡ್ತಾನಂತೆ. ಹಾಗಾಗಿ ಆತನ ಹೆಸರು ಹಾಗೆ ಉಳ್ಕೊಂಡಿದೆ.
ಮುಂದೆ ಅಲೆಕ್ಸಾಂಡರ್ ಬಂದು ನಾ ಹಣ ಕೊಡ್ತೇನೆ ಈ ದೇವಾಲಯವನ್ನು ಮತ್ತೆ ಕಟ್ಟಿ ಅಂತ ಕೇಳಿದಾಗ ಅವರು ಒಪ್ಪೋದಿಲ್ಲ. ಆದರೆ 323ರಲ್ಲಿ ಮತ್ತೆ ಈ ಒಂದು ದೇವಾಲಯವನ್ನು ಕಟ್ತಾರೆ ಅಂತ ಹೇಳುತ್ತೆ ಇತಿಹಾಸ. ಜನಪ್ರಿಯ ಲೋಕಪ್ರಿಯ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ರಾಜು ಮುರಳಿ. ಪ್ರಶ್ನೆಯನ್ನು ನೋಡೋಣ. 7 ಬೆಟ್ಟಗಳ ಮೇಲೆ ಕಟ್ಟಿರುವ ಯಾವ ನಗರವು ಅರ್ಧ ಏಷ್ಯಾ ಖಂಡದಲ್ಲಿ ಅರ್ಧ ಯುರೋಪ್ ಖಂಡದಲ್ಲಿ ವ್ಯಾಪಿಸಿದೆ? ಆಯ್ಕೆಗಳನ್ನು ನೋಡೋಣ. ಲಿಸ್ಬನ್ ಪೋರ್ಚುಗಲ್, ವಿವ್ ಉಕ್ರೈನ್, ಇಸ್ತಾನ್ಬುಲ್ ಟರ್ಕಿ, ಗೋರ್ಝೌ ಪೋಲೆಂಡ್. ಮೊದಲಿಗೆ ಮಲ್ಲಿಕಾರ್ಜುನ್, ಆನಂತರ ಮಂಜು ಯಾದವ್. ಇಸ್ತಾನ್ಬುಲ್ ಟರ್ಕಿ ಸರ್. ಆಯ್ಕೆ 3 ಹೇಳಿ ಮಂಜು. ಸರ್ ಫಸ್ಟ್ ಒನ್ ಲಿಸ್ಬನ್ ಪೋರ್ಚುಗಲ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಇಸ್ತಾನ್ಬುಲ್ ಟರ್ಕಿ ಆಗಿತ್ತು. ಜನಪ್ರಿಯ ಲೋಕಪ್ರಿಯ ಈ ಪುಸ್ತಕವನ್ನು ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿದ್ದೇವೆ. ಕ್ರಿಸ್ತಪೂರ್ವ 330ರಲ್ಲಿ ಕಾನ್ಸ್ಟಂಟೈನ್ ಅಂತ ಒಬ್ಬ ಅರಸ, ಆತ ಈ ಒಂದು ನಗರವನ್ನು ನಿರ್ಮಿಸ್ತಾನಂತೆ. ನ್ಯೂ ರೋಮ್ ಅಂತ ಹೆಸರು ಕೊಡ್ತಾನೆ. ಕೊನೆಗೆ ಒಂದು ಘಟ್ಟದಲ್ಲಿ ಈ ನಗರಕ್ಕೆ ನನ್ನ ಹೆಸರನ್ನೇ ಯಾಕೆ ಇಡಬಾರ್ದು ಅಂತ ಅವನಿಗನ್ಸುತ್ತೆ. ಹಾಗಾಗಿ ಕಾನ್ಸ್ಟಂಟೈನ್ ಕಟ್ಟಿದಂಥ ಈ ನಗರವನ್ನು ಕಾನ್ಸ್ಟಾಂಟಿನೋಪಲ್ ಅಂತ ಕರೀತಾರೆ. ಆ ಕಾನ್ಸ್ಟಾಂಟಿನೋಪಲ್ ಅನ್ನೋ ನಗರವೇ ಇದು ಮುಂದೆ ಅಲ್ಲಿ ತುರ್ಕರ ಒಂದು ಆಡಳಿತ ನಡೆಯೋಕೆ ಶುರುವಾದಾಗ 1930ರಲ್ಲಿ ಇದನ್ನು ಇಸ್ತಾನ್ಬುಲ್ ಅಂತ ಪರಿಗಣಿಸ್ತಾರೆ. ಆದರೆ ಇತಿಹಾಸದಲ್ಲಿ ಕಾನ್ಸ್ಟಾಂಟಿನೋಪಲ್ ಅತ್ಯಂತ ಜನಭರಿತವಾದ ಪ್ರಖ್ಯಾತವಾದ ವಾಣಿಜ್ಯ ವ್ಯವಹಾರಗಳಿಗೆ ಹೆಸರುವಾಸಿಯಾದ ಅನೇಕ ರಾಜಕೀಯ ಧಾರ್ಮಿಕ ವ್ಯವಹಾರಗಳು ನಡೆದಂಥ ಪ್ರದೇಶ, ಹಾಗೆಯೇ ಸಾಹಿತ್ಯ ಸಂಸ್ಕೃತಿಯೂ ಅರಳಿದಂಥ ಪ್ರದೇಶ ಈ ಒಂದು ಇಸ್ತಾನ್ಬುಲ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಬದುಕಿನ ಚೌಚೌಬಾತ್, ವೈವಿಧ್ಯಮಯ ಕಿರುಗತಃ ಗುಚ್ಛ. ವೆಂಕಟೇಶ್ MT ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ವಿಶ್ವದಲ್ಲಿ ಕೋಟೆಯನ್ನು ಕಟ್ಟಿಕೊಂಡ ಪ್ರಥಮ ನಗರ ಯಾವುದು ಎನ್ನಲಾಗಿದೆ? ಮಲ್ಲಿಕಾರ್ಜುನ್. ರೋಮ್. ವಿಜಯಲಕ್ಷ್ಮಿ ಹಾಗೂ ಮಂಜು ಯಾದವ್. ಆಯ್ಕೆಗಳು ಬೇಕಾ? ಆಯ್ಕೆಗಳು: ಡಮಾಸ್ಕಸ್, ಇಸಿಲಾ, ಜೆರಿಕೋ, ಮಧುರೈ. ಹೇಳಿ ಮಂಜು ಯಾದವ್. ಸರ್ ಥರ್ಡ್ ಒನ್ ಜೆರಿಕೋ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಜೆರಿಕೋ ಸರಿಯಾದ ಉತ್ತರ. ಬದುಕಿನ ಚೌಚೌಬಾತ್ ಈ ಒಂದು ಪುಸ್ತಕವನ್ನು ಮಂಜು ಯಾದವ್ ಅವರಿಗೆ ಕೊಟ್ಟಿದ್ದೇವೆ. ಕೋಟೆಯನ್ನು ಯಾಕೆ ಕಟ್ತಾ ಇದ್ರು ನಗರಗಳ ಸುತ್ತಮುತ್ತಲು? ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ನಗರಗಳನ್ನು ನೋಡ್ತು ಅಂದರೆ ಆ ನಗರಗಳ ಸುತ್ತಲೂ ಕೋಟೆಯನ್ನು ಕಟ್ಟಿದ್ದನ್ನು ನಾವು ನೋಡ್ತೇವೆ. ಹಾಗೆ ಜಗತ್ತಲ್ಲಿ ಮೊದಲ ಬಾರಿಗೆ ಕಟ್ಟಿದ್ದು ಈ ಜೆರಿಕೋ ನಗರದ ಸುತ್ತಲೂ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಈ ಸವನ್ನಾ ಹುಲ್ಲುಗಾವಲು ಅಂತ ನಾವೇನು ಕರಿತೇವೆ, ಆ ಹುಲ್ಲುಗಾವಲಿನಿಂದ ಬಂದಂಥ ಅಲೆಮಾರಿ ಜನಾಂಗ ಇದ್ದಕ್ಕಿದ್ದ ಹಾಗೆ ನುಗ್ಗಿ ನಾಶ ಮಾಡಿ ಅತ್ಯಂತ ಕ್ರೌರ್ಯವನ್ನು ತೋರಿಸಿ ಎಲ್ಲವನ್ನೂ ದೋಚ್ಕೊಂಡು ಹೋಗ್ತಾ ಇದ್ರಂತೆ. ಇಂತಹವರಿಂದ ರಕ್ಷಣೆ ಪಡೆಯೋದಕ್ಕೆ ಇವರು ಕೋಟೆಯ ಸುತ್ತಲೂ ಗೋಡೆಯನ್ನು ಕಟ್ತಾರೆ. ಚೀನಾದ ಮಹಾಗೋಡೆಯನ್ನು ಕಟ್ಟೋದಕ್ಕೂ ಹೂಣರನ್ನು ತಡೆಗಟ್ಟೋದಕ್ಕೆ ಅಂತ ದೊಡ್ಡ ಗೋಡೆಯನ್ನು ಅವರು ಕಟ್ತಾರೆ. ಹೀಗೆ ಕಟ್ಟಿದಂತಹ ಮೊದಲ ನಗರ ಜೆರಿಕೋ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇಸಿಲಾ ಕನ್ನಡ ಭಾಷೆಯ ಪ್ರಥಮ ಲಭ್ಯ ಶಬ್ದ ಅಂತ ನಾವೇನು ಕರಿತೇವೆ. ಇಸಿಲಾ ಅಂದರೆ ಕೋಟೆಯಿಂದ ಸುತ್ತುವರೆದಂಥ ನಗರ ಅನ್ನೋ ಅರ್ಥವೇ ಸಹ ಬರುತ್ತೆ ಈ ಇಸಿಲಾ ಎನ್ನುವ ಶಬ್ದಕ್ಕೆ. ಮುಂದಿನ ಪುಸ್ತಕ ಮಾಲಿನಿ ಕಲ್ಯಾಣ, ಜಾನಪದ ದೊಡ್ಡಾಟದ ಕಥೆ. ಸಂಪಾದಕರು ಡಾಕ್ಟರ್ MN ಗಿರಿಜಾಪತಿ. ಪ್ರಶ್ನೆ: ಬಿಟ್ಟಕ್ಷರಗಳಿಂದ ತುಂಬಿ. ಬಿಟ್ಟಕ್ಷರಗಳನ್ನು ತುಂಬಿ ವ ಸುಂ ರ ಶಿ ಮಂ. ಮೊದಲಿಗೆ ವಿಜಯಲಕ್ಷ್ಮಿ, ಆನಂತರ ಮಲ್ಲಿಕಾರ್ಜುನ್. ವಿಜಯಲಕ್ಷ್ಮಿ. ವರ್ಣಸುಂದರ ಶಿಲಾಮಂದಿರ. ವರ್ಣಸುಂದರ ಶಿಲಾಮಂದಿರ. ಮಲ್ಲಿಕಾರ್ಜುನ್. ವಜ್ರ ಸುಂದರ ಶಿಲಾಮಂದಿರ. ವಜ್ರ ಸುಂದರ ಶಿಲಾಮಂದಿರ. ವಜ್ರಸುಂದರ ಶಿಲಾಮಂದಿರ.
ಹೌದಾ? ಹಂಗೆ ಅರ್ಥವಾಗಲಿಲ್ಲ. ವರ್ಣ ಸುಂದರ ಶಿಲಾ ಮಂದಿರ. ವರ್ಣ, ಹಾಂ ಸರ್. ಹಾಂ, ವರ್ಣ ಸುಂದರ ಶಿಲಾ ಮಂದಿರ. ಶಿಲಾಮಂದಿರ. ಹೇಳಿ ಮಂಜು ಯಾರು? ಸರ್ ಸೇಮ್ ಸರ್, ವರ್ಣ ಸುಂದರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವನಸುಂದರ ಶಿವ ಮಂದಿರ. ಕಾಡಲ್ಲೇ ಶಿವ ಇರ್ತಾನೆ, ವನಗಳಲ್ಲಿ ಹಸಿರಿನ ನಡುವೆ ಶಿವ ಇರ್ತಾನೆ ಅಂತ ಇದೊಂದು ಕವಿ ಮಾತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಕುಜ ಅನಕೃ ಕಾದಂಬರಿ ಪ್ರಶಸ್ತಿಯನ್ನು ಪಡೆದಂತಹ ಕೃತಿ ಜಿ.ಕೆ. ಐತಾಳ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 64 ಕೂಡು 83, 98 ಕಳೆ 18, 34 ಗುಣಿಸು 9, 272 ಭಾಗಿಸು 8. 1 ನಿಮಿಷದ ಅವಕಾಶ. ಹೇಳಿ ಮಂಜು ಯಾದವ್. ಸರ್ 557 ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಮತ್ತು ವಿಜಯಲಕ್ಷ್ಮಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 147, 80, 306, 34 ಎಲ್ಲವನ್ನ ಕೂಡಿದ್ರೆ 5, 6, 7 ಬಂತು. ಸ್ವಲ್ಪ ತಪ್ಪಾಗಿದೆ ಮಂಜು. ಕುಜಾಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಈಗ ಕೊಡ್ತಿದ್ದೇವೆ ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್, ಗಣೇಶ್ ಕಾಸರಗೋಡು ಬರೆದಂಥ ಸೊಗಸಾದ ಪುಸ್ತಕ. ಪ್ರಶ್ನೆ: ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಲೋಡೋಶಿಯಾ ಮಾಲ್ಡಿವಿಕಾ, ರ್ಯಾಫ್ಲೇಸಿಯಾ ಆರ್ನಾಲ್ಡಿ, ಟೈಟಮ್ ಆರಮ್. ಹೇಳಿ ವಿಜಯಲಕ್ಷ್ಮಿ. ಆಯ್ಕೆ 2. ಆಯ್ಕೆ 2 ರ್ಯಾಫ್ಲೇಸಿಯಾ ಆರ್ನಾಲ್ಡಿ. ಹೇಳಿ ಮಲ್ಲಿಕಾರ್ಜುನ್. ಟೈಟಮ್ ಆರಮ್ಸ್. ಟೈಟಮ್ ಆರಮ್. ಆಯ್ಕೆ 4. ಆಯ್ಕೆ 4 ವೂಲ್ಫಿಯಾ ಅರೈಸಾ ಆಗಿತ್ತು. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಲೋಡೋಶಿಯಾ ಮಾಲ್ಡಿವಿಕಾ ಆಗಿತ್ತು. ಇದನ್ನು ಕೊಕೋಡಿಮೇರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. 30 ಅಡಿ ಎತ್ತರ ಬೆಳೆಯುವಂಥ ತಾಳೆ ಜಾತಿಗೆ ಅಥವಾ ತೆಂಗಿನ ಜಾತಿಗೆ ಸೇರಿದ ಮರ ಇದು. ಇದನ್ನು ಸಿ ಕೋಕೋನಟ್ ಅಂತಲೂ ಹೇಳ್ತಾರೆ, ಡಬಲ್ ಕೋಕೋನಟ್ ಅಂತಲೂ ಕರೀತಾರೆ. ಇವತ್ತು ಈ ಮರ ಬದುಕಿರೋದು ಸೀಶೆಲಿಸ್ ಪ್ರದೇಶದಲ್ಲಿ. ಇದು 8 ರಿಂದ 10 ವರ್ಷಗಳ ಅವಧಿಯಲ್ಲಿ ಇದು ಕಾಯಿಯನ್ನು ಬಿಡುತ್ತೆ. ಕಾಯಿ ಸುಮಾರು 35 kg ತೂಗುತ್ತಂತೆ ಈ ತೆಂಗಿನಕಾಯಿ. ಈ 35 kg ತೆಂಗಿನಕಾಯಿ ಏನಿದೆ ಇದನ್ನು ಒಳಿತು ಅಂದರೆ ಒಳಗಡೆ 2 ಅಥವಾ 3 ಬೀಜಗಳು ಕಂಡು ಬರುತ್ತಂತೆ. ಒಂದೊಂದು ಬೀಜ 17 kg ತೂಗುತ್ತಂತೆ. ಚಿತ್ರದಲ್ಲಿ ನಾವು ನೋಡಿದ್ದು ತೆಂಗಿನಕಾಯಿ ಅಲ್ಲ, ಆ ತೆಂಗಿನಕಾಯಿಯ ಒಳಗೆ ಇರುವಂಥ ಬೀಜ. ಈ ಒಂದು ಬೀಜದ ತೂಕ ಎಷ್ಟಪ್ಪ ಅಂದರೆ ಸುಮಾರು 17 kg ತೂಕ ಅಂತೆ. ಇಂತಹ 2 ರಿಂದ 4 ಬೀಜಗಳು ಇರುತ್ತಂತೆ ಒಂದು ಕಾಯಲ್ಲಿ. ಈ ಬೀಜ ಏನಿದೆ ಇದು ಸಸ್ಯ ಜಗತ್ತಲ್ಲೇ ಅತ್ಯಂತ ಬೃಹತ್ತಾದ ಬೀಜ. ಇದನ್ನು ಆಯುರ್ವೇದದಲ್ಲಿ, ಚೀನಿ ವೈದ್ಯಕೀಯದಲ್ಲಿ ಮತ್ತು ಸಿದ್ಧ ಚಿಕಿತ್ಸೆಯಲ್ಲಿ ಇದನ್ನು ಔಷಧ ರೂಪವಾಗಿ ಬಳಸೋದು ಉಂಟಂತೆ. ಮುಂದಿನ ಪುಸ್ತಕ ಮಾವಳ್ಳಿ ಐತಿಹ್ಯಗಳು, ಸ್ಮರಣ ಸಂಚಿಕೆ. ಈಗ ಕೊಡ್ತಾ ಇದ್ದೇವೆ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ದಿ, ಉಂ, ಉ, ವೆ, ದಿ, ನ, ಡ, ಗ. ಮಂಜು ಯಾದವ್, ಆನಂತರ ವಿಜಯಲಕ್ಷ್ಮಿ. ಉಂಡ ದಿನವೇ ಉಗಾದಿ. ಉಂಡ ದಿನವೇ ಉಗಾದಿ. ವಿಜಯಲಕ್ಷ್ಮಿ ಅದೇ ಉತ್ತರ. ಅದೇ ಉತ್ತರ. ಉತ್ತರವನ್ನು ನೋಡೋಣ.
ಉಂಡ ದಿನವೇ ಉಗಾದಿ, ಮಿಂದ ದಿನವೇ ದೀಪಾವಳಿ ಅಂತ ಹೇಳ್ತಾರೆ. ಮಾವಳ್ಳಿ ಐತಿಹ್ಯಗಳು ಈ ಒಂದು ಪುಸ್ತಕವನ್ನು ಮಂಜು ಯಾದವ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ದಡವನ್ನು ಸೇರಿಸು, ರಕ್ಷಿಸು, ಪಕ್ಷಿಗಳ ರಾಜ, ಒಂದು ಬಗೆಯ ಸೊಪ್ಪು. ವಿಜಯಲಕ್ಷ್ಮಿ ಬಜರುತ್ತಿದ್ದಾರೆ. ಒಂದು ಉತ್ತರ. ಕರುಣಾಕರ. ಹ? ಕರುಣಾಕರ. 3 ಶಬ್ದ ಸಿಕ್ತಮ್ಮ? ಗರುಡ. 3 ಶಬ್ದ ಸಿಕ್ಕಿದೆಯಾ? 2 ಸಿಕ್ಕಿದೆ. 2 ಸಿಕ್ಕಿದೆ. 3ಕ್ಕೂ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ. ಮಂಜು ಯಾದವ್, ಮಲ್ಲಿಕಾರ್ಜುನ್, ಒಂದನೇದಕ್ಕೆ ಮಾತ್ರ ಉತ್ತರ ಗೊತ್ತಿದ್ದರೆ ಬಜರುತ್ತಿ ಉತ್ತರ ಕೊಡಿ. ಒಂದು ಉತ್ತರ. ಪಾರುಗಾಣಿಸು. 2 ಉತ್ತರ. ಪಕ್ಷಿಗಳ ರಾಜ. ಮೊದಲಿಗೆ ಬಜರುತ್ತಿದ್ದಾರೆ ವಿಜಯಲಕ್ಷ್ಮಿ. ಗರುಡ. ಆನಂತರ ಗರುಡ. ಗರುಡ ಉತ್ತರವನ್ನು ನೋಡೋಣ. 3 ಉತ್ತರ ಮಂಜು ಯಾದವ್, ಆನಂತರ ಮಲ್ಲಿಕಾರ್ಜುನ್. ಗಣಿಕೆ ಸೊಪ್ಪು. ಹೇಳಿ ಮಲ್ಲಿಕಾರ್ಜುನ್. ಅದೇ ಸರ್, ಅದೇ ಉತ್ತರ. ಉತ್ತರವನ್ನು ನೋಡೋಣ. ಗಣಿಕೆ ಸೊಪ್ಪು ಉತ್ತರ ಸರಿಯಾಗಿದೆ. ಭಾವೋದ್ವೇಗದ ಬೋರ್ ಕರೆತ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮಲ್ಲಿಕಾರ್ಜುನ್ ಅವರಿಗೆ. ಸರ್ ಅವರಿಗೆ ಒಂದು ಪುಸ್ತಕ ವಿಜಯಲಕ್ಷ್ಮಿ ಅವರಿಗೆ ಕೊಡಬೇಕಾಗಿದೆ ಅಲ್ವಾ? ಕೊಟ್ಟಿದ್ದೇನೆ, ಮಧುರ ವಾಹಿನಿ. ಕೊನೆಯ ಘಟ್ಟ ಚಟ್ಪಟ್ಟಿನ ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮಂಜು ಯಾದವ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಣ್ಣು ಹಾಗಲಕಾಯಾಗೋ ಎನ್ನುವ ನುಡಿಗಟ್ಟಿನ ಅರ್ಥವೇನು? ತುಂಬಾ ವಯಸ್ಸಾಗು, ಸ್ವಲ್ಪ ವಯಸ್ಸಾಗು. ತುಂಬ ವಯಸ್ಸಾಗು. ತುಂಬ ವಯಸ್ಸಾಗು. ಮುಂದಿನ ಪ್ರಶ್ನೆ. ಹತ್ತಿಯ ಉಂಡೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಿ, ಪಂಜಿ. ಪಂಜಿ. ಮುಂದಿನ ಪ್ರಶ್ನೆ. ದೃಪದನು ಯಾವ ಯಾಗದ ಮೂಲಕ ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯನ್ನ ಪಡೆದನು? ರಾಜಸೂಯ ಯಾಗ, ಪುತ್ರ ಕಾಮೇಷ್ಟಿ ಯಾಗ. ರಾಜಸೂಯ ಯಾಗ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲ ಎತ್ತೋ ಗುಂಡ ಅಂದರೆ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂಪಿಗಿರೋ ಹುಡುಗಿಯ ಕುಡಿಮೋಣು ಕರ್ರಗೆ. ಮೆಣಸಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಹಣ್ಣು ಹಾಗಲಕಾಯಾಗೋ, ತುಂಬ ವಯಸ್ಸಾಗೋ ಸರಿಯಾಗಿದೆ. 2 ಉತ್ತರ. ಹತ್ತಿಯ ಉಂಡೆ ಪಂಜಿ ಸರಿಯಾಗಿದೆ. 3 ಉತ್ತರ. ಇದು ಪುತ್ರಕಾಮೇಷ್ಟಿ ಯಾಗ ಆಗಿತ್ತು, ಮಕ್ಕಳನ್ನು ಪಡೆಯೋದಕ್ಕೆ ಮಾಡಿದಂಥ ಯಜ್ಞ. 4ನೇ ಪ್ರಶ್ನೆಗೆ ಉತ್ತರ ಎಲೆ ಎತ್ತೋ ಗುಂಡ ಅಂದರೆ ಉಂಡೋರೆಷ್ಟು ಜನ ಅಂತ ಕೇಳಿದ್ರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಗುಲಗಂಜಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ 3 2 ಹಾಂ ಸರ್. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ವಿಜಯಲಕ್ಷ್ಮಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಣ್ಣು ಕಾಯೋ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೆಲಸವಾಯಿತೋ ಇಲ್ಲವೋ? ರುಚಿ ಇದೆಯೋ ಇಲ್ಲವೋ? ಒಂದನೇದು. ಮುಂದಿನ ಪ್ರಶ್ನೆ. ದೀವಟಿಗೆ ಕೈಗೊಳ್ಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಜು, ಪಂಜೆ. ಪಂಜು. ಮುಂದಿನ ಪ್ರಶ್ನೆ. ಇಂದ್ರನ ತಮ್ಮನ ಹೆಸರೇನು? ದೇವೇಂದ್ರ, ಉಪೇಂದ್ರ. ಉಪೇಂದ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಷ್ಟೇ ನೀವಿದ್ರೂ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂದೆತ್ತಿಗೆ 101 ಬಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹಣ್ಣು ಕಾಯೋ, ಕೆಲಸವಾಯಿತೋ ಇಲ್ಲವೋ ಸರಿಯಾಗಿದೆ. 2 ಉತ್ತರ. ದೀವಟಿಗೆ ಕೈಗೊಳ್ಳಿ ಪಂಜು ಸರಿಯಾಗಿದೆ. 3 ಉತ್ತರ. ಇಂದ್ರನ ತಮ್ಮನ ಹೆಸರು ಉಪೇಂದ್ರ ಸರಿಯಾಗಿದೆ. 4 ಉತ್ತರ. ಎಷ್ಟೇ ನೀವಿದ್ರೂ ನಾಯಿಬಾಲ ಡೊಂಕೆನೆ. 5ನೇ ಪ್ರಶ್ನೆಗೆ ಉತ್ತರ ಇದು ಹುತ್ತದ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. 10ರ ಕೂಡೆ 11 ಎನ್ನುವ ನುಡಿಗಟ್ಟಿನ ಅರ್ಥವೇನು? ಎಲ್ಲ ಮಹತ್ವವನ್ನು ಉಳ್ಳದ್ದು, ಯಾವುದೇ ಮಹತ್ವ ಇಲ್ಲದುದು. ಯಾವುದೇ ಮಹತ್ವ ಇಲ್ಲದು. ಮುಂದಿನ ಪ್ರಶ್ನೆ.
ಊಟ ಭೋಜನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಟಿ, ಪಂಟು. ಪಂಟಿ. ಮುಂದಿನ ಪ್ರಶ್ನೆ. ತಂಜಾವೂರಿನ ನಾಗಪಟ್ಟಣ ಎಂಬ ಬಂದರು ನಗರದ ಪ್ರಾಚೀನ ಹೆಸರೇನು? ಉರಗಾಪುರಿ, ನಾಗಪುರಿ. ನಾಗಪುರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಂಜಲಿಗೆ ಹೇಸದವನು ಎಂಜಲಿಗೆ ಹೇಸದವರು ದಾನ ಮಾಡ್ಯಾನೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಾವಿಯಲ್ಲಿ 2 ಗುಲ್ಗಂಜಿ ಸೇರ್ಕೊಂಡು ಬರ್ರಾ ಅಂತವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. 10 ಕೂಡ 11 ಯಾವುದೇ ಮಹತ್ವ ಇಲ್ಲದುದು ಉತ್ತರವನ್ನು ಕೊಟ್ಟಿದ್ದೀರಾ. 2 ಉತ್ತರ. ಊಟ ಭೋಜನ ಪಂಟಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಉರಗಾಪುರಿ ಆಗಿತ್ತು, ನಾಗಪುರಿ ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ಎಂಜಲಿಗೆ ಹೇಸದವನು ತಂಗಳನ್ನ ಬಿಟ್ಟಾನೆಯೇ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಕಿವಿಯ ಒಳಗೆ ಒಣಗಿದ ಗುಗ್ಗೆ ಸೇರಿಕೊಂಡು ಶಬ್ದ ಮಾಡ್ತಾ ಇದೆಯಂತೆ, ಅದರ ಬಗ್ಗೆ ಒಗಟಾಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಅದನ್ನು ನೋಡುವ ಕ್ಷಣ ಈಗ ಬಂತು. ಮಂಜು ಯಾದವ್ ಅವರಿಗೆ ದೊರೀತಾ ಇದೆ ಒಟ್ಟು 3, 2, 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರಿಗೆ 4 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಮಲ್ಲಿಕಾರ್ಜುನ್ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.